ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಓಕೆ ಗೈಸ್, ಫೈನಲಿ ಬಂದು ನಾವು ಒಂದು ಹಿಲ್ ಟಾಪ್ನ ರೀಚ್ ಆಗಿದ್ದೀವಿ. ನೋಡಿ ಯಾವ ಥರ ಇದೆ, ಫುಲ್ಲು ಫಾಗ್ ಆಗ್ತಾಯಿದೆ, ಕತ್ಲೆ ಬೇರೆ ಆಯ್ತು. ಇವಾಗ ಇದು ಫುಲ್ ಕವರ್ ಆಗ್ಬಿಡ್ತೀನ, ಏನೂ ಇರೋಲ್ಲ. ಇವಾಗ ನಾವು ಕ್ಯಾಂಪಿಂಗ್ ಮಾಡಬೇಕಂತ ಫಿಕ್ಸ್ ಆಗಿದ್ದೀವಿ. ಫಸ್ಟ್ ಟೈಮ್ ಲೈಫಲ್ಲಿ ಕ್ಯಾಂಪಿಂಗ್ ಮಾಡಿ ಡೆಕತ್ಲಾನಲ್ಲಿ ಹೋಗಿ ಟೆಂಟ್ ತೊಗೊಂಬಂದಿದ್ದೀನಿ. ಸೊ ಬನ್ನಿ, ಫುಲ್ ಚಳಿ ಆಗ್ತಾಯಿದೆ. ನನಗೆ ಬೇರೆ ಒದ್ದೆ ಮಾಡಿಬಿಟ್ಟವ್ರು ಆರ್ಯನ್ರು, ಆದ್ರೂ ಪರವಾಗಿಲ್ಲ. ತೆಗೆದ್ರು ಚೇರು ಡೈರೆಕ್ಟ್ರು. ಎಲ್ಲ ಮನೆ ಕಟ್ರಿ ಭಯ್ಯ ಹುಷಾರು, ಹಿಂದಕ್ಕೆ ಬಿದ್ದೋಗ್ಬಿಟ್ಟಿರ. ಗೈಸ್, ಡೆಕಾಥ್ಲಾನಲ್ಲಿ 2 ಟೆಂಟ್ ತಂದಿದ್ದೀನಿ. ಒಂದು 3 ಪರ್ಸನ್ಸು, ಇನ್ನೊಂದು 3 ಪರ್ಸನ್ಸೇ. ಸೊ ಅದರಲ್ಲಿ ಇವಾಗ ಒಂದು ಮಾತ್ರ ಓಪನ್ ಮಾಡೋಣ ಬನ್ನಿ. ಒಂದು ಓಪನ್ ಮಾಡಿ ಏನು ಮಾಡಬೇಕಂತಲೇ ಗೊತ್ತಿಲ್ಲ, ಲೈಫಲ್ಲಿ ಯಾವತ್ತೂ ಟೆಂಟೇ ಹಾಕಿಲ್ಲ. ಸೊ ಆದರೂ ನಡುಕ್ತಾ ಬಿದ್ದಿದ್ದೀನಿ. ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯಲ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಗೈಸ್, ಹೆಂಗೆ ಮಾಡಬೇಕು ಏನು ಅಂತ. ಈ ಕಡೆ ಬಾರೋ, ನೀನು ತೋರಿಸ್ತಾ ಇದೆಯಪ್ಪ, ಟರ್ನ್ ಆಯ್ತಾ ಇರ್ಬೇಕು ನೀನು. ನೋಡಿ ಈ ಥರ ಇದೆ, ಫ್ರೆಶ್ ಆ್ಯಂಡ್ ಬ್ಲ್ಯಾಕ್ ಅಂತೆ. ಫಸ್ಟ್ ಇದನ್ನು ತೆಗೆದುಬಿಟ್ಟು ಎತ್ಕೊಬೇಕೆಲ್ಲ. ಅಲ್ಲ, ನಮಗೆ ಮಾಡೋಕ್ಕೆ ಬರೋಲ್ಲ, ಯಾರಾದ್ರೂ ಮಾಡೋರು ಇದ್ರೆ ಸರಿ. ಅದು ಬೇರೆ ಜಾಸ್ತಿ ಗಾಳಿ ಬರ್ತೈತೆ, ಮಳೆ ಬರ್ತೈತೆ. ಇದಂತೂ ಇಂತು ಎಲ್ಲ ಊಟಾಗ್ಬಿಟ್ಟಿವಿ ಗೈಸ್. ಛತ್ರಿ ನೋಡಿ, ಛತ್ರಿ ತೋರಿಸಿ ಭಯ. ಭಯ ಇದೆಲ್ಲ ಹಾಕ್ಬೇಕು, ರೆಡ್ ಕಲರು. ಅದು ರಾತ್ರಿ ತಗೊಂಡಾಗಿದ್ದು ಹೆಂಗ್ ಮಾಡ್ಬೇಕಂತ ಕಟ್ಟ ಆ ಕಡೆ ಬರಲ್ಲ ಮಚ್ಚ ಟೈಟ್ ಆಗಿ. ಏನಿಲ್ಲ ಕಡೆ, ಇವರೇ ಕರ್ಕೊಂಡು ಬಂದವರು. ಮೂರು ಗಂಟೆ ಹಾಕ್ಬಿಟ್ಟೆ ಆಮೇಲೆ ಇನ್ನು ಒಳ್ಳೆ ಕೊಡಿಬೇಕು ಫುಲ್ಲು ಹೊಡಿ ಮೇಲೆ. ಅವಾಗಲೇ ಮಾಡ್ದಲ್ಲ, ಫಸ್ಟ್ ಮಳೆ ಹೊಡೆದ್ಬಿಟ್ಟು ಇದು ಮಾಡ್ದಲ್ಲ. ಫಸ್ಟ್ ಇದು ನೋಡಲ್ಲಿ ಇರಬೇಡಿ, ಹಂಗಾಗಲ್ಲ. ತಗೊಳ್ಳ, ಇದು ಲೈಟರ್ ಇಟ್ಕೊಳ್ಳೋ. ನಮಗೆ ಮಳೆ ಹೊಡಿಲ್ಲ, ಲೈಟ್ ಇಟ್ಕೊಂಡ, ಎರಡರಲ್ಲಿ ಒಂದು ಇದು ಹಾಕ್ಬಿಟ್ಟೆ ಹೊಡಿಯೋ, ದೂತೊಳಗೆ ಹಾಕ್ಬಿಟ್ಟೆ ಹೊಡಿಯೋ. ಎಷ್ಟು ತೂತ ಕಟ್ಟು ಹೊಡಿ. ಹೋಯ್ತಾ, ಸಾಕು ಬಿಡು. ಆ ಕಡೆ ಇನ್ನೊಂದಕ್ಕೆ ಹೋಗು. ಇನ್ನೊಂದು ಬೇಕು, ಇಲ್ಲಿ ಇನ್ನೊಂದು ಬೇಕು. ಯಪ್ಪ, 100ಕ್ಕೆ 100 ದೇವ್ರು ಸರ್. ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಸರ್. ಅವ್ರು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಒಂದು ಕ್ಷಣ. ದೇವ್ರಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಕೈ ಮುಗಿತೀವಲ್ಲ, ಸಾಹೇಬ್ರನ್ನ ಹಿಂಗೆ ನೋಡ್ತಾ ಇದ್ರೆ ಒಂದೊಂದ್ಸಲ ಒಂಥರ ಯೋಚನೆ. ಮಳೆ ಹೊಡೆದಿಲ್ಲ ಭಯ್ಯ, ಇದಕ್ಕೆ ಇದೇ ಸ್ಟ್ರಾಂಗ್ ಆಗಿರೋದು. ಫುಲ್ಲು ಗಾಳಿ.
ಶೋ ಯರ್ ಪರ್ಫಾರ್ಮೆನ್ಸ್ ಮಾಡಿ. ರೋಲಿಂಗ್ ಅಲ್ಲಿ ಇದೆ ಕ್ಯಾಮ್ರಾ. ಏನ್ ಹೇಳ್ತೀರಾ? ಸುಜಿತಾರೆ ಎಲ್ಲವ್ರೆ. ಯಾವ್ರೆ ಸುಜಿತಾರು? ಚಳಿ ಆಗ್ತೈತೆ ಬಾರಲು. ಲೈಟ್ ಹಾಕೋ. ಲೈಟ್ ಹಾಕಪ್ಪ. ಲೈಟ್ ಹಾಕಿಡಿ. ಎಲ್ಲಿದ್ಯಾ? ಹೊಡಿಯ ಮಚ್ಚಲ್ಲ. ಲೈಟಿಗೆ ಬರ್ತೀಯಾ? ಲೋದಾಗ್ಬಿಟ್ಟು ಒಂದು ಸುಜಿತ್. ಟೆಂಟ್ ಬೇಕಾ? ಟೆಂಟ್ ಅಡ್ವೆಂಚರ್ ಬೇಕಾ? ಹೊಡಿಯೋ. ಯಾಕೋ ಕಾಲು ಹೋಗುತ್ತಾ? ಗಾಡಿ ಇಲ್ಲೇ ಬರ್ತೈತೆ. ಎಲ್ಲಿ ಬರ್ತೈತೆ? ಇಲ್ಲ ಕರೆಕ್ಟಾಗಿ ಹೋಗ್ತೈತೆ. ಕರೆಕ್ಟಾಗಿ ಹೋಯ್ತೈತೆ ಭಯ. ಎಲ್ಲರೂ ಒಂದು ಚೂರು ಹೊಡೆದ್ರೆ ಆಗೋಯ್ತು. ಒಂದೊಂದು ಊಸ್ಬಿಡ್ಲಾ? ಸುವಾದು ಭಯ. ನೀವು ಸ್ವಲ್ಪ ಹೊಡಿತೀರಾ? ಬನ್ನಿ ಹೊಡಿರಿ. ಮಾಡ್ತದೆ. ಓಕೆ ಗೈಸ್, ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಟೆಂಟ್ ಹಾಕ್ಬಿಟ್ಟು ಕೆಳಗಡೆ ಬಂದು ಬಟ್ಟೆ ಚೇಂಜ್ ಮಾಡ್ತಾ ಇದೀವಿ. ನೋಡಿ ನಮ್ಮ ಮ್ಯಾಡಿಮದು ಸೆಕ್ಸಿ ಬಿಗಾರ. ಸೊ ಇವಾಗ ಬಟ್ಟೆ ಚೇಂಜ್ ಮಾಡಿಕೊಂಡು ಆಮೇಲೆ ಊಟ ಮಾಡಿ. ನೋಡಿ ಎಲ್ಲ ಊಟ ರೆಡಿ ಇದೆ ನಮಗೆ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಮತ್ತೆ ಹೋಗಿ ಟೆಂಟಲ್ಲಿ ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಂ ಏನು ಗುರು? ಹಾಂ ಅರ್ಮಾನಿ ಎಕ್ಸ್ಚೇಂಜು. ಓಕೆ ಗೈಸ್, ಯಾವ ರೇಂಜ್ ಹೊಡಿತೈತೆ ನೋಡಿ ಗೈಸ್ ಗಾಳಿ. ಅಪ್ಪ 2 ಟೆಂಟು. ಹಾಂ ಆದ್ರೂ ಕ್ರೇಜಿ ಎಕ್ಸ್ಪೀರಿಯನ್ಸು ಗೈಸ್. ಮಳೆಯಲ್ಲಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದೀವಿ. ಫಸ್ಟ್ ಟೈಮು ಟೆಂಟ್ ಹಾಕಿದ್ದು, ಅದು ಚೆನ್ನಾಗಿ ಬಂದಿದೆ. ಏನೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ದೀವಿ. ಒಳಗಡೆ ಏರ್ ಬೆಡ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಲ್ಕೊಳಕ್ಕಂತೂ ಮೋಸ ಇಲ್ಲ, ಬಟ್ ಅಲ್ಲೇ ಇರಬೇಕಷ್ಟೇ ಟೆಂಟು, ಮಲ್ಕೊಳಕ್ಕೆ ಇನ್ನೇನಿಲ್ಲ. ಸೊ ಈಗ ಊಟ ಮಾಡಿಕೊಂಡು ಹೋಗೋಣ ಬನ್ನಿ. ಇದು ನೀರು ಕುಡಿಯೋಕ್ಕೆ ಗ್ಲಾಸು, ಇನ್ನೇನಕ್ಕೂ ಅಲ್ಲ. ಲೈಫಲ್ಲಿ ಇಂಥ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಅಂತ ಅನ್ಕೊಂಡಿರಲ್ಲ. ನಾನು ಆ್ಯಕ್ಚುಲಿ ಇವಾಗ ಪ್ಲಾನ್ ಇದ್ದಿದ್ದೇನಂತ ಹೇಳಿದ್ರೆ ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೇಕಂತೇಳಿ. ನಾವೇ ಸ್ಟವ್ ಗಿವ್ ಎಲ್ಲ ತೊಗೊಂಬಂದಿದ್ದೀವಿ. ಅದರಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಬೆಳಗ್ಗೆ ಮ್ಯಾಗಿ ಮಾಡೋಣ. ಬಟ್ ಏನಂದ್ರೆ ಸೀನು ಅಲ್ಲಿ ಭಾರಿ ಗಾತ್ರದ ಮಳೆ ಬಂದಿದ್ದ ಕಾರಣ ಇವಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ವಿ. ಬ್ಯಾಂಗ್ಳೂರಿಂದ ಇಬ್ಬರೇ ಡಿಯೋದಲ್ಲಿ ಬಂದಿದ್ದೀರಾ? ಎಷ್ಟು ಸೈಜ್ ಬಂದು? ಲಾಂಗ್ ವೀಕೆಂಡ್ ಪ್ರಭಾವ ಇದು. ಆದ್ರೂ ಗೈಸ್ ನೋಡಿ, ಅಡ್ವೆಂಚರ್ ಅಂದ್ರೆ ಇದು. ಜನ ನೀವು ಮನೇಲಿ ಕುತ್ಕೊಂಡು ಮೊಟ್ಟೆ ಇಕ್ತಾ ಇರ್ತೀರ. ಮೊಟ್ಟೆ ಇಕ್ಕಿರೋರು ಅದಕ್ಕೆ ಶಾಖ ಕೊಡ್ತಾ ಇರ್ತಾರೆ. ಶಾಖ ಕೊಟ್ಟ ಮೇಲೆ ಅದು ಮರಿಯೇನೂ ಆಗಲ್ಲ. ಎಗ್ ಬುರ್ಜಿ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀರಾ. ಇದು ಅಡ್ವೆಂಚರ್ ಅಂದ್ರೆ. ಅವ್ನಿಗೆ ಏನಂದ್ರೆ ಇವಾಗ ನೆಟ್ವರ್ಕ್ ಸಿಗ್ತಾ ಇಲ್ಲ, ಏನಿಲ್ಲ. ಚಾರ್ಜಿಂಗ್ ಬೈರೆ ಚಾರ್ಜ್ ಆಗ್ತಾ ಇಲ್ಲ ಫೋನು. ನೀರು ಹೋಗ್ಬಿಟ್ಟೈತೆ ಚಾರ್ಜಿಂಗ್ ಪೋರ್ಟ್ಗೆ. ನಂದು ಚಾರ್ಜ್ ಆಯ್ತಾ ಇಲ್ಲ ಗೈಸ್, ಬರೀ 10% ಐತೆ. ಇರೋವರೆಗೂ ಬ್ಲಾಗ್ ಮಾಡ್ತೀನಿ. ಈ ನೆಟ್ವರ್ಕ್ ಇಲ್ಲ, ಏನಂದ್ರೆ ಏನೋ ಟೆನ್ಷನ್ ಇಲ್ಲ. ಇಲ್ಲಿ ಪೀಸ್ಫುಲ್ಲು, ಆರಾಮಾಗಿ ಕುತ್ಕೊಂಡು ಸಾಂಗ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಊಟ ಮಾಡ್ಕೊಂಡು. ಆದ್ರೂ ಈ ತರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಟೈಮು 12 ಗಂಟೆ 10 ನಿಮಿಷ. ಸೊ ನಾನು ಎಷ್ಟೊಂದು ಜನ ಕೇಳಿದ್ದೆ ಬ್ಲಾಗ್ ಹಾಕಲ್ಲ ಅಂತೇಳಿ. ಆದ್ರೂ ಇನ್ನೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇದ್ದೀವಿ, ಎಲ್ಲಿ ಬ್ಲಾಗ್ ಅಂತ ಒಂದು 50 ಜನ ಮೆಸೇಜ್ ಮಾಡಿದ್ದೀರಾ. ಸೊ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಹ್ಯೂಜ್ ಥ್ಯಾಂಕ್ಸ್ ಟು ಆರ್ಯನ್ ಬ್ರೋ. ಹಿಂಗೆ ಯಾವುದೋ ಒಂದು ಪಕ್ಕಾ ಲೋಕಲ್ ಟೀ ಅಂಗಡಿ ಥರ ಐತೆ ಇಷ್ಟೊತ್ತಂಕ. ಈ ಬಾಗ್ಲೂ ಅಷ್ಟೇ ಹೆಂಗೆ ಗೊತ್ತಾ ಗೈಸ್, ಇದನ್ನ ಎತ್ತಿ ರಿಪೀಸ್ ಪಟ್ಟಿ ಥರ ಎತ್ತಿ ಮಡಗಬೇಕು. ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಭಯ. ಆಚೆ ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ನೋಡಿ ನಾಯಿಗಳು. ಇಲ್ಲಿ ಒಂದು ಪೆಟ್ಟಿ ಅಂಗಡಿ, ಇಲ್ಲಿ ಊಟ. ಪಾಪ ಅಂಗಡಿಯವ್ರು ನಮ್ಗೆ ಊಟ ಮಾಡಿ ಬಡಿಸಿದ್ರು. ಅದು ಇಷ್ಟೊತ್ತ ಈ ಒಂದು ಕಾಡಲ್ಲಿ ಇದೊಂದು ಅಂಗಡಿ ಬಿಟ್ರೆ ಏನೂ ಇಲ್ಲ. ಎಲ್ಲಿಂದ ಎಲ್ಲಿಗೆ ಹುಡುಕೊಂಡ್ರು ಏನೂ ಇಲ್ಲ. ಒಂದು ಲೈಟು ಇಲ್ಲ. ನಮ್ಮ ಲೈಟ್ ನೋಡಿ, ಚಾರ್ಜಿಂಗ್ ಲೈಟು ನಾವೇ ತಗೊಂಬಂದು ಹಾಕಿರೋದು. ಕರೆಂಟು ಇಲ್ಲ, ಕರೆಂಟ್ ಇಲ್ಲ, ಏನಂದ್ರೆ ಏನು ಇಲ್ಲ. ಕೇಳ್ತಿರ್ಲಿಲ್ಲ ಆರ್ಯಂಬ್ರು ಸೂಪರು ರಿಚ್ ಲಕ್ಸುರಿ ಲೈಫ್ ಅಂತ. ಇಲ್ವೇ ಇಲ್ಲ. ನಾನು ಬದುಕೋದೆಲ್ಲ ಹಿಂಗೆ ಜಾಸ್ತಿ. ಅದರಲ್ಲಿ ಇವತ್ತು ನಮ್ಮ ಸುಜಿತ್ಗೆ, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಲಿ ಅಂದ್ಬಿಟ್ಟು ನಾನು ಕರ್ಕೊಂಬಂದು. ನಾನು ಯಾವಾಗಲೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀನಿ. ಇವತ್ತು ಅವ್ರಿಗೆ ಆಗಲಿ ಅಂತ ನಾನು ಕರ್ಕೊಂಬಂದಿದ್ದು. ಅವ್ರು ಬಂದಿದ್ದು ನನ್ನ ಅದೃಷ್ಟ. ಅವೆಲ್ಲ ಏನಿಲ್ಲ. ಗೈಸ್ ನಿಜವಾಗ್ಲೂ ನಾವು ಡಿಫೆಂಡ್ರಲ್ಲಿ ಕುತ್ಕೊಂತೀವೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಒಳ್ಳೆ ಆಟೋದಲ್ಲಿ ಓಡಾಡ್ತೀನಿ. ನಾನು ಎಲ್ಲಾ ತರ ಜೀವನ ನೋಡ್ಬಿಟ್ಟಿದ್ದೀನಿ. ಸೊ ನಂಗೆ ಎಷ್ಟೇ ಲಕ್ಸುರಿ ಲೈಫ್ ಬಂದ್ರು ಕೂಡ ನನ್ಗೆ ಈ ತರ ನೇಚರ್ ಪ್ಲೇಸ್, ಲೋಕಲ್ ಪ್ಲೇಸ್, ಇಂಥ ಜಾಗದಾಗ ಕುಂತ್ಕೊಂಡು ಇವಾಗ ಮಲ್ಕೊಂತೀವಲ್ಲ ಭಯ, ಅಂತೂ ಇನ್ನೂ ಸಕ್ಕತ್ತಾಗಿದೆ. ಅದ್ ಹೇಗೆ ಅಂತಂದ್ರೆ ಭೂಮ್ ತಾಯಿನೇ ನಮ್ಗೆ ಹಾಸಿಗೆ ಹಾಕೊಟ್ಟಂಗಿದೆ ಮಲಗಕ್ಕೆ. ನಾಳೆ ಬೆಳಿಗ್ಗೆ ಎದ್ದು ವ್ಯೂ ನೋಡ್ತೀವಲ್ಲ ಗೈಸ್, ಅದು ಕ್ರೇಜಿ. ಅಷ್ಟು ಜಾಗದಲ್ಲಿ ನಾವು ಒಬ್ಬರೇ ಇರ್ತೀವಿ.
ಅದನ್ನ ಒಂದು ರೀಲ್ ಬೇರೆ ಹಾಕಿದೀನಿ ಇಂಡಿಪೆಂಡೆನ್ಸ್ ಡೇ ಇವಾಗ ಕುತ್ಕೊಂಡು ಅದು ಆ ಕಲ್ ಮೇಲೆ ಹೋಗಿ ನಿಂತ್ಕೊಂಡು ಹಿಂಗ್ ಹಿಡ್ಕೊಂಡು ಮಾಡ್ತಾ ಇದ್ದಿದ್ದು. ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲ, ಏನಂದ್ರಿಲ್ಲ, ನೀರಿಲ್ಲ, ಒಂದ್ ಫೋನ್ ಕನೆಕ್ಷನ್ ಇಲ್ಲ, ಏನು ಇಲ್ಲ, ಒಂದ್ ನೆಟ್ವರ್ಕ್ ಇಲ್ಲ, ಏನು ಇಲ್ಲ. ಪೀಸ್ಫುಲ್. ಈ ನೋಡಿ ಯಾರು ಏನು ಮಾತಾಡ್ತಾ ಇಲ್ಲ, ಸಾಂಗ್ ಪ್ಲೇ ಮಾಡ್ತಾವನ ಅಲ್ಲಿ DJ ನಮ್ಮ ಸುಹಾಗು. ಅಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬ್ಲೂಟೂತ್ ಸ್ಪೀಕರ್ ಕಮ್ ಲ್ಯಾಂಪ್ ಅದು ಅದನ್ನ ರೆಡಿ ಮಾಡ್ಕೊಂಡು ಇವಾಗ ಅದ್ರಲ್ಲೇ ಪ್ಲೇ ಮಾಡ್ತಾ ಇರೋದು. ಗೈಸ್ ಅವ್ನು DJ ಅಲ್ವಂತೆ, DJ ಅಂತೆ. ಹಾ ಇಷ್ಟಪ್ಪ ಅಷ್ಟೊತ್ತಿನ ಸಾಂಗ್ ಆಗ್ತಾವ, ಅದೇನ್ ಸಾಂಗ್ ಆಗ್ತಾವನೋ ಗೊತ್ತಿಲ್ಲ. ನೋಡಿ ಆಗ್ದ ಸಾಂಗ್. ಬಾಯಲೆ ಮ್ಯೂಸಿಕ್ ಬರ್ತಾನ ಗೈಸ್. ಇರೋ ಇನ್ನ ಸಾಂಗ್ ಬಂದಿಲ್ಲ. ರಾಧಿಕಾ ಅಷ್ಟೇ ಬರೋದು. ಗೈಸ್ ಸೀನ್ ಏನಂದ್ರೆ ಸ್ವಲ್ಪ ಊಟ ಮಿಕ್ಕೋಗಿದೆ, ಸೊ ಅದನ್ನೆಲ್ಲ ನಮ್ಮ ಬಾಯ್ಸ್ಗೆ ಹಾಕ್ತಾ ಇದ್ದೀನಿ. ನಮ್ಮ ಬಾಯ್ಸ್ ಅಂದ್ರೆ ಇವರಲ್ಲಪ್ಪ, ಇವರೆಲ್ಲ ನಮ್ಮ ಲವ್ಲೀಸು ಕೆಳಗಡೆ ಇದ್ದಾರೆ ಪಾಪ. ಅವ್ನು ಮಳೆ ನೆನ್ಕೊಂಡಿದ್ದಾರೆ, ಅವ್ರು ಊಟ ತಿಂದಿದ್ದಾರೋ ತಿಂದಿಲ್ವೋ ಗೊತ್ತಿಲ್ಲ, ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು. ಇವರೇ ಹೇಳಿದ್ದು ಹಾಕು ಅಂತ ನನಗೆ ಹೇಳ್ತಾವ್ರೆ. ಗೈಸ್ ಬಂದು ಟಾಪ್ನ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ವಾ ಮತ್ತೆ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದಿದ್ದು. ನನ್ನ ಫೋನ್ ಸಿಗ್ಲಿಲ್ಲ, ಅದಕ್ಕೆ ಬ್ಲಾಕ್ ಮಾಡಲಿಲ್ಲ. ನಮ್ಮ ಟೆಂಟು ಸೇಫ್ ಆಗಿ ಸುರಕ್ಷಿತವಾಗಿದೆ. ಭಯ ಇನ್ನೊಂದು ಸ್ವಲ್ಪ ಮುಂದೆ ಸ್ಟಡಿ ಮಾಡಿ. ಸಾಕು 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 ಸಾಕು, ಇದು ಗಾಳಿ ಬರಬಾರ್ದು ಅಂತ. ಮಾಡ್ರಲ್ಲೇ ನೀರು ಬರ್ತಾ ಇದೆ. ನಿಮ್ಗೇನು ಗೊತ್ತಾಗಲ್ಲ ನಾನು ಇದನ್ನ ಕ್ಲೋಸ್ ಮಾಡ್ಬೇಕಂತ. ಲೊಕೇಶನ್ ಹೆಂಗಿದೆ? ಟೆಂಟ್ 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 ಬಂದ್ಬಿಡಿ ನಮ್ ಟೆಂಟ್ಗೆ. ಭಯ ಮಸ್ತ್ ಐತಿ ಇದು. ಲಕ್ಸುರಿ ಹೋಟ್ಲಿಗೂ ಕಡಿಮೆ ಇಲ್ಲ ಇದು. ಭಯ ಸೂಪರ್ ಆಗೈತೆ. ಅಲ್ಲಿ ಹೆಂಗೈತೆ? ನಾನು ಆಲ್ರೆಡಿ ಸ್ನ್ಯಾಪ್ಚಾಟ್ ಯೂಸ್ ಮಾಡ್ತೀನಿ, ಪಿಡ್ಸಲ್ಲ ಕೈ. ಓಕೆ ಭಯ ಆಯ್ತು. ನೋಡಿ ಹಿಂಗೆ ಮಳೆ ಸೌಂಡ್ ಕೇಳಿಸ್ತಿದ್ಯಾ? ಏನೋ ಮಚ್ಚ ನೀನು ಫೋನ್ ಇರ್ಬೇಕಾದ್ರೆ ರಗ್ಗಾಕೋ. ನೀನ್ ಸ್ನ್ಯಾಪ್ ನೋಡನ್ ರಗ್ಗೆಲ್ಲ ಬೇಡ. ನಂದಾಗ ನಿಂದಲ್ಲ ನಿನ್ನ ನೋಡ್ ತಿಗ ಮುಚ್ಕೊಂಡು. ಅಯ್ಯೋ ಸಾರ್ ಹೋಗಿ ಸರ್ ಟೆಂಟ್ ಇದ್ದ ಅಲ್ಲ ನಿನ್ ಕಾಂಟ್ರಿಬ್ಯೂಷನ್ ಏನೋ ಇದಕ್ಕೆ. ನಾನು ಅಲ್ಲೋ ಟೆಂಟ್ ತಂದವ್ ನಾನು, ಲೈಟ್ ತಂದವ್ ನಾನು, ಹಾಸಿಗೆ ತಂದವ್ ನಾನು, ಅದ್ರ ಮೇಲೆ ಇರೋ ಬೆಡ್ಶೀಟ್ ತಂದವ್ ನಾನು, ಒದ್ಕೊಳಕ್ ಬೆಡ್ಶೀಟ್ ತಂದಿರೋನು ನಾನು, ದಿಮ್ ತಂದಿರೋನು ನಾನು, ಇದೆಲ್ಲದಕ್ಕೂ ಆಡಿ ನಾನು, ದಾರ ಕಟ್ಟೋದ್ ನಾನು, ಬುಕ್ ಹಾಕ್ಸೋದ್ ನಾನು. 2 ಮಳೆ ಹೊಡೆದ್ಬಿಟ್ಟು ಮಾತಾಡ್ತಾ ಇದ್ಯಾ? ಒಂದ್ ಹಾಸಿಗೆ ಹಾಕ್ಬಿಡ್ತೀನಿ ಟೆಂಟಿಂದ. ಆದ್ರೂ ಗೈಸ್ ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದಂತೂ. ಈ ತರ ಕ್ಯಾಂಪಿಂಗು ಇದಕ್ಕಿಂತ ಬೆಳಿಗ್ಗೆ ಎದ್ದು ನಿಮಗೆ ವ್ಯೂ ತೋರಿಸ್ತೀನಿ. ಅದು ಹೆಂಗಿರುತ್ತೆ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಸೌಂಡ್ ಕೇಳಿಸ್ಕೋಬೋದು ನೀವು, ಮಳೆ ಯಾವ ರೇಂಜಿಗೆ ಬರ್ತಾ ಇದೆ ಅಂತ. ಹಾಕೋಣ ನಿಲ್ಸಲ್ಲ ಜಾಸ್ತಿ ಸ್ನ್ಯಾಪ್ ಮಾಡಿ, ಯಾವಾಗಲೂ ಸ್ನ್ಯಾಪ್. ಹೌದೌದು ಹಂಗಂತ ಹೇಳ್ತಾ ಇವಾಗ ನಾನು ನಿಮ್ಮೆಲ್ಲರಿಗೂ ಹೇಳ್ತಾರೆ ಬಂದೆ ಗುಡ್ ನೈಟ್, ಸಿ ಯು ಟುಮಾರೋ. ಮಳೆ ಗಾಳಿ ಯಾವ ರೇಂಜಿಗೆ ಬರ್ತಾ ಇದೆ ನೋಡಿ. ಯಾರು ನೋಡಿ ಹೆಂಗ್ ಬಡ್ಕೊಂತೈತೆ.
ಇವರೇ ಮೋಸ್ಟ್ಲಿ ಏನಾದರೂ ಸ್ಕ್ಯಾಮ್ ಮಾಡ್ತಾವ್ರ ನಮಗೆ. ಅವ್ರು ಗರ್ಕೆ ಹೊಡಿತಾವ್ರಲ್ಲಿ. ನಿಮ್ ಕಾರ್ ಕೀನ್ ಒಳಗಡೆಯಿಂದ ಲಾಕ್ ಮಾಡ್ಬಿಟ್ಟು ಹೋದ್ರ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನು ಕಂಡುಬಿಡ್ತಾ ಇದ್ದೀವಿ. ಮಾರ್ನಿಂಗ್. ಸೊ ಇವಾಗ ಎದ್ದು ಹೋಗಿ ಯಾವ ಥರ ವೇವ್ ಇದೆ ತೋರಿಸ್ತೀನಿ ಬನ್ನಿ. ಆದರೂ ಒಳ್ಳೆ ಎಕ್ಸ್ಪೀರಿಯೆನ್ಸು, ಕ್ರೇಜಿಯಾಗಿತ್ತು ಬಿಡಿ. ಟೆಂಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ. ಆಚೆ ಧಾರಾಕಾರ ಮಳೆ, ಗಾಳಿ, ಬಿರುಗಾಳಿ ಎಲ್ಲ ಬಂದ್ರು. ಯಾವಾಗ ಟೆಂಟ್ ಎದ್ದೋಗುತ್ತೆ. ಬಟ್ ಆದ್ರೂ ಟೆಂಟ್ಗಳು ಮಾತ್ರ ಗ್ಯಾರಂಟಿ ಗೈಸ್. ಒಂದೇ ಒಂಚೂರು ಅಲ್ಲಾಡ್ಲಿಲ್ಲ, ಜಗ್ಲಿಲ್ಲ. ಹ್ಯಾಟ್ಸ್ ಆಫ್ ಟು ಮ್ಯಾಡಿ, ಅವರೇ ಹೊಡೆದಿದ್ದ ಆಣಿ. ಬೆಟ್ಟಿ ಬಿಲ್ಡಪ್ ಹಾಕೊಂತವ್ ಗೈಸ್. ಸರಿ ಬನ್ನಿ ಹೋಗೋಣ, ಓಪನ್ ಮಾಡೋಣ ಬನ್ನಿ. ಹಿಂಗೆ ನಮ್ಮ ಟೆಂಟು. ಅಯ್ಯೋ ಭಾರಿ ಆ ಥರದ ಮಳೆ ಬಂದಿರೋದು ಇದು. ವಾ ಹೆಂಗೈತೆ ನೋಡಿ ಅಪ್ಪ. ಅಯ್ಯೋ ನೋಡಿ ಹೆಂಗಿದೆ. ಇದೇ ನಮ್ಮ ಟೆಂಟ್. ಇಲ್ಲಿ ಅದೇ ಇನ್ನೊಂದು ಟೆಂಟು. ವಾ ನಾವು ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ಆಲ್ರೆಡಿ ಜನ ಬಂದ್ಬಿಟ್ಟವ್ರು ಗೈಸ್. ಸೊ ನಾವು ಮಾತ್ರ ಅಲ್ಟಿಮೇಟ್ ಅಂತ ಅನ್ಕೊಳ್ಳಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದಂತೂ. ಭಯ ನಾವು ಫಸ್ಟ್ ಆಫ್ ಆಲ್ ಟೆಂಟ್ ಕರೆಕ್ಟಾಗಿ ಕಟ್ಟಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಕ್ರೇಜ್. ಕಾರ್ ರಾತ್ರಿ ಎಲ್ಲ ಕೈಯ ಅಂತೈತೆ. ಓಹೋ ಏನೋ ಬರ್ತಾ ಇದೆಯಲ್ಲೇ. ವಾವ್. ಬೆಳಗ್ಗೆ ಆದ್ಮೇಲೆ ಚಡ್ಡಿ ಕೊಡ್ತಿದ್ದೆ ನಾನು. ಚಡ್ಡಿ ನಂಗೆ ವಾಪಸ್. ಐವತ್ತು ಸರಿ ಹೇಳ್ದೆ ಗೈಸ್, ಹಾಕೊಂಬರ್ಬೇಡ ಅಂತ. ನನ್ನ ಮಾತು ಒಂದೇ ಒಂದು ಮಾತು ಕೇಳಲಿಲ್ಲ. ಏನಾದರೂ ಮಾಡಲಿ ಗೈಸ್. ನೋಡಿ ಯಾವ ಥರ ಇದೆ ಆಚೆ. ನನಗೆ ಇಟ್ಟು ನೋಡಿ. ವಾ ಮಸ್ತಾಗೈತಲ್ಲ. ಬಟ್ ಇದನ್ನ ಮೇಲೆ ಇಟ್ಟು ಮಾಡಕ್ಕಾಗದ, ಕೆಳಗಡೆ ಇಡ್ಬೇಕು. ಮ್ಯಾಗಿ ಮಾಡುವ ವಿಧಾನ ಅಲ್ಲಿ ಗಾಳಿ ಜಾಸ್ತಿ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದೀವಿ. ಎಲ್ಲಿ ಇದು ಡಿಫೆಂಡ್ರಲ್ಲಿ ಮಾಡೋದಾ ಮ್ಯಾಗಿ ಮಾಡುವ ವಿಧಾನ? ಲಗೇಜ್ಗಳು ಇಟ್ಕೊಂಡು ಆ ಲಗೇಜ್ ಮಧ್ಯ ಮಾಡ್ತಾ ಇದೀವಿ ನೋಡಿ ಗೈಸ್ ನಾವು. ಭಯ ಎಲ್ಲ ಬಾಟ್ಲಿ ಇಟ್ಕೊಂಡು ಹೋಯ್ತಾ ಇದ್ದೀರಾ? ಹೋಗಿ ಡ್ರೋನ್ ಬಿಡ್ತೀನಿ ಹೋಗಿ. ಹೆಂಗೆ ಗೈಸ್ ಈ ನೇಚರ್, ಈ ವ್ಯೂ ಅಲ್ಲಿ ನೇಚರ್ ಕಾಲ್ಗೆ ಹೋಯ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ. ಸೋಂಬೇರಿ ಬಿಡೈತಾವ ಹೆಂಗ್ ಕೂತಾವೆ. ಎಷ್ಟು ಕುದಿಗಳು ಗೈಸ್ ಅವ್ರಿಬ್ರು. ಗೈಸ್ ಇವಾಗ ಬಿಸಿಲು ಬರ್ತಾ ಇದೆ ನೋಡಿ. ಅವನನ್ನ ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಅವನು ಒಂದೊಂದು ನೋಟದಲ್ಲೂ ಒಂದೊಂದು ಅರ್ಥ ಇದೆ. ಅಮ್ಮ, ಯಾವುದೋ ಒಂದ್ ಸತ್ಯ ನನ್ನಿಂದ ಮುಚ್ಚಿಡ್ತಾ ಇದ್ಯಾ? ಅದೇನು ಹೇಳಮ್ಮ, ಹೇಳಮ್ಮ. ಗೈಸ್ ಸೀನ್ ಏನಂತ ಹೇಳಿದ್ರೆ, ನಾನು ಮ್ಯಾಗಿ ಮಾಡ್ಬೇಕಾದ್ರೆ ಬಾಯ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಯಾವ ಥರ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ. ಬಿಸ್ನೆಸ್ ಆನ್ ಟಾಪ್ ಆಫ್ ದ ಗ್ಯಾಸ್ ಅಂತ ಇದೆ ಇದ್ರ ಮೇಲೆ. ನೀನು ಊಸ್ ರಾಜ ಅಲ್ವಾ, ಅದಕ್ಕೆ ನೀವು ಊಸ್ ಕೊಟ್ಟವ್ರೆ. ಭರತ್ ಓಕೆ ಆಗಿಲ್ಲ, ಕಾಲ ಸಿಕ್ಕಾವು ಜೊತೆಗೆ ದೊಡಮ್ಮ. ಓಕೆ, ಬಿಸ್ನೆಸ್ ಆನ್ ಟಾಪ್ ಆಫ್ ಹಿಲ್ ತಗೊಳ್ಳಿ. ಫುಲ್ಲೇ ನಿಮ್ಗೆ. ಓಕೆ ಬನ್ನಿ, ಹಂಗಾದ್ರೆ ಇವಾಗ ಉಳಿಮೆ ಮಾಡೋಣ. ಎಂಜಾಯ್ ಮಾಡ್ತಾರೆ ಗೈಸ್. ಮಜಾ ಮಾಡ್ತಾರೆ. ಆನೆ ಪಕ್ಕ ಟೆಂಟು, ಈ ಒಂದು ನೇಚರು, ಸ್ವರ್ಗ ಕೇಳೇ ಇಲ್ಲ. ಈ ತರ ಕ್ಯಾಂಪಿಂಗ್ ಲೈಫಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡೆ ಇರಲಿಲ್ಲ. ಕರಿತವ್ರೆ ನಿಮ್ ಸಬ್ಸ್ಕ್ರೈಬರ್ ಬಿಲ್ಲೆ ಅವ್ರೆ. ಇವರು ಮ್ಯಾಡಿ ಮಧು ಅಂತ ಯೂಟ್ಯೂಬ್ ಚಾನಲ್ ಇದೆ. 1 lakh ಒಂದು ಶಾರ್ಟ್ಸ್ 100 views ಶಾರ್ಟ್ಸ್ ಮಿಲಿಯನ್ ಗಟ್ಟಲೆ ಹೊಡ್ಬಿಡುತ್ತೆ ಅಲ್ವೇನಾ?
ಅವ್ನು ಶಾರ್ಟ್ಸ್ ಮಾಸ್ಟರ್ ಅವ್ನು. ಹ್ಯಾಪಿನಾ? ನೀವು ಹ್ಯಾಪಿನಾ? ನೀನು ತಿಂದಿದ್ದು ನಿನ್ಗೆ ಅಜೀಬ್ ಮಾಡಿಲ್ಲ ಅಂದ್ರೆ ಜೀರ್ಣನೇ ಆಗಲ್ಲ ಮಸಾಲ. ಆಯ್ತಾ ಗೈಸ್ ಹಂಗೆ ನಮ್ಮ ಮ್ಯಾಗಿ ರೆಡಿ. ಮಳೆ ಅಯ್ಯೋ ದೇವ್ರೆ. ಡಿಫೆಂಡರ್ ಒಳಗಡೆ ಲೀಚ್ ನುಗ್ಬಿಟ್ಟಿದೆ. ಬಿಸಾಕ ಇಲ್ಲ ಅಂದ್ರೆ ಬಿದೋಗ್ಬಿಡ್ತಿಲ್ಲ ಎಲ್ಲಾದ್ರೂ. ಚಡಿ ಹೊಡ್ಬಿಟ್ಕೊ. ಕಾರಲ್ಲೇ ಅಷ್ಟು ಮ್ಯಾಗಿ ತಿನ್ ಖಾಲಿ ಮಾಡ್ಬಿಟ್ಟು ಎಲ್ಲರೂ. ಮ್ಯಾಡಿ 4 ಸರಿ ಹಾಕೊಂಡು ತಿನ್ಬಿಟ್ಟ. ಚೆನ್ನಾಗಿತ್ತು ಗೈಸ್ ಮ್ಯಾಗಿ ಮಾತ್ರ. ಆಚೆ ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಕಾರಲ್ಲೇ ಕೂತ್ಕೊಂಡು ತಿಂದ್ವಿ. ಹೌದು, ನೀನು ತಿಂದೇ ಇಲ್ಲ ಮಚ್ಚ ನೀನು. ಗೈಸ್ ಟೆಂಟ್ ಬಿಚ್ಚಿ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು ಗೈಸ್. ಲಿಟ್ರಲಿ 2 ಅವರ್ಸ್ ಆಗೋಯ್ತು. ನೋಡಿ ತೆಗ್ದಾಗೂ ಮಳೆ. ಬಾಯ್ ಬಾಯ್, ಮತ್ತೆ ಸಿಗೋಣ. ಫುಲ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಗೈಸ್. ದೇವರನ್ನ ಈ ಡಿಫೆಂಡರ್ ಕಾರ್ ಬಿಟ್ಟು ಬೇರೆ ಯಾವ ಕಾರ್ ಆಗಿದ್ರು ಕಷ್ಟ ಆಗಿರೋದು. ನೋಡಿ ಕಾರಲ್ಲೆಲ್ಲ ನೀರೈತೆ ಗೈಸ್. ಲಿಟ್ರಲಿ ಕಾರ್ ತುಂಬಾ ನೀರೈತೆ. ಹಿಂದೆ ಡಿಕ್ಕಿಲಂತೂ ಯಪ್ಪ ತಗೊಂಬಂದಾಗ ಇಷ್ಟಿತ್ತು. ಇವಾಗ ಎಲ್ಲ ಮರ್ಚೋ ಟೈಮಲ್ಲಿ ಇಲ್ಲಿ ಮಧ್ಯದಲ್ಲಿ ಇಡಿ ಗೈಸ್. ಇವಾಗ ಆಫ್ ರೋಡಿಂಗ್. ಯಾರೋ ಸ್ಯಾಂಡ್ರೋ ಈಕೋ ತಗೊಂಬಂದವ್ರೆ. ಅಡ್ಡನೆ ಇಸ್ಕೊಂಡ್ಬಿಟ್ಟವ್ರು ನಮಗೆ ಒಳ್ಳೆ ಜಾಗದಲ್ಲಿ. ಗೈಸ್ ನೋಡಿ ಈಗ ಇಳಿದ್ಬಿಟ್ಟು ಬಂದ್ಬಿಟ್ಟು ವೀಡಿಯೋ ಮಾಡ್ತಾರೆ ನಿಮಗೆಲ್ಲ ತೋರ್ಸೋಕ್ಕೆ ಯಾವ ಥರ ಇದೆ ಅಂತೇಳಿ. ನೋಡಿ ನೀವು ಅಂದ್ಕೊಂಡಂಗಂತೂ ಯಾವುದೂ ಇಲ್ಲ ಅಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ. ಗಂಡು ನಡೀರಿ ಒಂದು ಸಿಕ್ಕಾಪಟ್ಟೆ ಮೈಗಳಾಗೈತೆ. ಅದ್ರ ಆಟ ಆಡಿಸ್ತಾರೆ. ಇಲ್ಲಿ ಯಾವುದೋ ಅಂಡರ್ ಕನ್ಸ್ಟ್ರಕ್ಷನ್ ವಾಶ್ರೂಮ್ ಸಿಕ್ತು. ಮ್ಯಾಡಿ ಹೋಗವನೆ. ಅದ್ರ ಸೀನ್ ಏನಂತ ಹೇಳಿದ್ರೆ ಇಲ್ಲಿ ನೀರೇ ಬರ್ತಾ ಇಲ್ಲ. ಅಲ್ಲಿ ಹೋಗಿ ಟ್ಯಾಂಕಿಲಿ ಬಕೆಟ್ ತೊಗೊಂಡು ಬರಬೇಕು. ನಾವಂತೂ ಫುಲ್ ಒದ್ದೆ ಆಗ್ಬಿಟ್ಟಿದ್ದೀವಿ ಗೈಸ್. ನೋಡಿ ಊಷ್ಟ ಆಗ್ಬಿಟ್ಟಿದ್ದೀವಿ. ಎಲ್ಲ ಬಟ್ಟೆ ಎಲ್ಲ ಒಣಗಿ ಒದ್ದೆ. ಚೇಂಜ್ ಮಾಡ್ಕೊಂಡು ಇನ್ನೊಂದು ರೌಂಡು ಬೆಂಗಳೂರು ಕಡೆಗೆ ಕೊಟ್ಬಿಡೋಣ. ಸ್ವಲ್ಪ ಇಮಿಡಿಯೇಟಾಗಿ ಕೆಲಸ ಬಂದಿದೆ. ಆ್ಯಕ್ಚುಲಿ ನಾವು ಇವತ್ತು ಇರಬೇಕಂತ ಅಂದ್ಕೊಂಡಿದ್ವಿ ಅಲ್ವಾ ಭಯ? ಕೆಲಸ ಬಂದಿರಲ್ಲ ಅಂದರೆ ಆರಾಮಾಗಿರ್ಬೋದಾಯ್ತು. ಎಷ್ಟು ಮಳೆ ಬರ್ತಾಯಿತ್ತು ಗೈಸ್. ಇದು ಹೆಂಗೆ ಭಯ ಸಿಮೆಂಟ್ ಹಾಕೋದು ಕ್ಯೂರಿಂಗ್ ಹೆಂಗಾಯ್ತದೆ ಇಲ್ಲಿ? ಅದಕ್ಕೆ ಮಳೆ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮಾಡಲ್ಲ ನೋಡಿ. ಉಯ್ತಾ ಇರ್ತೈತೆ ಹೋಗತ್ತೆ. ಇಲ್ಲ ನಾನು ಇಲ್ಲ ತೊಳಿಬೇಕು. ಅದು ಇಂಡಿಯನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಕುಳುಕು ಗಲೀಜು. ನಿಮ್ದು ಯೂಟ್ಯೂಬ್ ಚಾನಲ್ ಯಾಕೆ ಇಲ್ಲ ಹೇಳು? ಯೂಟ್ಯೂಬರೇ ಗಲೀಜ್ ಅಂತ ಹೌದು. ಸ್ನಾನ ಮಾಡಿದ್ರೆ ಇವತ್ತು ಸ್ನಾನ 2 ದಿನದಿಂದ ಸ್ನಾನ ಮಾಡಿಲ್ಲ. ಗಲೀಜ್ ಸ್ನಾನ ಮಾಡ್ದಾ? ನೆನ್ನೆ ಮಾಡಿದ್ದೀನಿ. 3 ಸತಿ ಸ್ನಾನ ಮಾಡ್ದೆ. ಅದೇ ಶರ್ಟು, ಅದೇ ಕಾಚ, ಅದೇ ಪ್ಯಾಂಟ್. ಮಧ್ಯಾಹ್ನ ಒಂದೇ ಸರಿ ಮಾಡಿದ್ದು ಆಯ್ತಾ? ಅಲ್ಲೋಡು ಅಷ್ಟೊತ್ತಿಂದ ಹಿಂಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ
ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.